ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 36ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ಶ್ರೀರಾಮನು ಸೀತೆ ಹಾಗೂ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೋಗಲು ನಿರ್ಧರಿಸಿದವನಾಗಿ ತನ್ನ ಎಲ್ಲ ಸ್ವತ್ತನ್ನು ಬ್ರಾಹ್ಮಣರಿಗೂ ಸೇವಕರಿಗೂ ಬಡಬಗ್ಗರಿಗೂ ದಾನ ಮಾಡಿ ತಾನು ಅನುಮತಿಯನ್ನು ಪಡೆಯಲು ದಶರಥ ಮಹಾರಾಜನ ಅರಮನೆಗೆ ಬರುತ್ತಾನೆ. ಅಲ್ಲಿ ದಶರಥ ಮಹಾರಾಜನು ಕೈಕೇಯಿಯೊಂದಿಗೆ ತನ್ನ ಎಲ್ಲ ರಾಣಿಯರನ್ನು ಬರಮಾಡಿಕೊಂಡು ಅವರ ಸಮಕ್ಷಮದಲ್ಲಿ ತನ್ನ ಪುತ್ರನನ್ನು ನೋಡಿ, ತನ್ನನ್ನು ತೊರೆದು ಹೋಗುತ್ತಿರುವ ಪುತ್ರನನ್ನು ನೋಡಿ ತಾನು ಮೂರ್ಛಿತನಾಗುತ್ತಾನೆ. ಯಜಮಾನನ ಸಂಕಟವನ್ನು ತಾಳಲಾರದೆ ಸುಮಂತ್ರನೂ ಕೂಡ ಕೈಕೇಯಿಯನ್ನು ನಿಂದಿಸುತ್ತಾನೆ. ತತಃ ಸಮಂತ್ರಮೈಕ್ಷ್ವಾಕಃ ಪೀಡಿತೋತ್ರ ಪ್ರತಿಜ್ಞಯ ಸಬಾಷ್ಪಮತಿ ನಿಶ್ವಸ್ಯ ಜಗಾದೇದಂ ಪುನರ್ವಚಃ. ಆಗ ಇಕ್ಷ್ವಾಕು ಕುಲನಂದನ ದಶರಥನು ತನ್ನ ಪ್ರತಿಜ್ಞೆಯಿಂದ ಪೀಡಿತನಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಸುಮಂತ್ರನಲ್ಲಿ ಪುನಃ ಈ ಪ್ರಕಾರವಾಗಿ ಹೇಳಿದನು. ಸೂತರತ್ನ ಸುಸಂಪೂರ್ಣ ಚತುರ್ವೇದ ಫಲಾಚಮೋಹೋ ರಾಘವಸ್ಯಾನು ಯಾತ್ರಾರ್ಥಂ ಕ್ಷಿಪ್ರಂ ಪ್ರತಿವಿಧೀಯತಾಂ. ಸೂತನೆ, ನೀನು ಶೀಘ್ರವಾಗಿ ರತ್ನಗಳಿಂದ ಪರಿಪೂರ್ಣವಾದ ಚತುರಂಗಿಣಿ ಸೇನೆಯು ಶ್ರೀರಾಮನ ಹಿಂದೆ ಹಿಂದೆ ಹೋಗಲು ಆಜ್ಞಾಪಿಸು. ರೂಪಾಜೀವಾಶ್ಚ ವಾದಿನ್ಯೋ ವಣಿಜಶ್ಚ ಮಹಾಧನಾಃ ಶೋಭಯಂತು ಕುಮಾರಸ್ಯ ವಾಹಿನೀಸ್ಸು ಪ್ರಸಾರಿತಾಃ. ಚಿತ್ತಾಕರ್ಷಕ ರೂಪಿನಿಂದಲೇ ಜೀವಿಸುವ ಮಧುರ ಭಾಷಿಣಿಯರಾದ ಸ್ತ್ರೀಯರು ಹಾಗೂ ಕ್ರಯ ವಿಕ್ರಯ ದ್ರವ್ಯಗಳ ಪ್ರಸಾರಣ ಮಾಡುವಲ್ಲಿ ಕುಶಲರಾದ ವೈಶ್ಯರು ರಾಜಕುಮಾರ ಶ್ರೀರಾಮನ ಸೈನ್ಯವನ್ನು ಸುಶೋಭಿತಗೊಳಿಸಲಿ. ಈ ಚೈನಮುಪಜೀವಂತಿ ರಮತೇಯೈಶ್ಚ ವೀರ್ಯತಃ ತೇಷಾಂ ಬಹುವಿಧಂ ದತ್ವಾ ತಾನಪ್ಯತ್ರ ನಿಯೋಜಯ. ಶ್ರೀರಾಮನನ್ನು ಆಶ್ರಯಿಸಿ ಜೀವನ ನಡೆಸುವವರಿಗೆ ಯಾರೊಡನೆ ಶ್ರೀರಾಮನು ವೀರ್ಯ ಪ್ರದರ್ಶನ ಮಾಡುತ್ತಾ ಕ್ರೀಡಿಸುವನೋ ಆ ಮಲ್ಲರಿಗೆ ಅನೇಕ ಪ್ರಕಾರದ ಧನವನ್ನು ಕೊಟ್ಟು ಅವರನ್ನು ಶ್ರೀರಾಮನೊಂದಿಗೆ ಹೋಗುವಂತೆ ಆಜ್ಞಾಪಿಸು. ಆಯುಧಾನಿ ಚ ಮುಖ್ಯಾನಿ ನಾಗರಾಶಕಟಾನಿ ಚ ಅನುಗಚ್ಚಂತು ಕಾಕುಸ್ಥಂ ವ್ಯಾಧಾಶ್ಚಾರಣ್ಯಕೋವಿದಾಃ. ಮುಖ್ಯ ಆಯುಧಗಳು, ನಗರವಾಸಿಗಳು, ಅವಶ್ಯಕ ಸಾಮಗ್ರಿಗಳಿಂದ ತುಂಬಿದ ಬಂಡಿಗಳು, ಕಾಡಿನ ರಹಸ್ಯವನ್ನು ತಿಳಿದ ಬೇಡರು ಕಾಕುಸ್ಥನನ್ನು ಹಿಂಬಾಲಿಸಲಿ. ನಿಘ್ನನ್ ಮೃಗಾನ್ ಕುಂಜರಾಂಶ್ಚ ಪಿಬಂಶ್ಚಾರಣ್ಯಕಂ ಮಧು ನದೀಶ್ಚ ವಿವಿಧಾಃ ಪಶ್ಯನ್ನ ರಾಜ್ಯಂ ಸಂಸ್ಮರಿಷ್ಯತಿ. ಶ್ರೀರಾಮನು ದಾರಿಯಲ್ಲಿ ಬಂದ ಮೃಗಗಳನ್ನು, ಆನೆಗಳನ್ನು ಹಿಮ್ಮೆಟ್ಟಿಸುತ್ತಾ, ಕಾಡಿನ ಜೇನನ್ನು ಕುಡಿಯುತ್ತಾ, ನಾನಾ ವಿಧದ ನದಿಗಳನ್ನು ನೋಡುತ್ತಾ ತನ್ನ ರಾಜ್ಯವನ್ನು ಮರೆಯುವನು. ಧಾನ್ಯಕೋಶಶ್ಚ ಯಃ ಕಶ್ಚಿದ್ ಧನಕೋಶಶ್ಚ ಮಾಮಕಃ ತೌ ರಾಮಮನುಗಚ್ಛೇತಾಂ ವಸಂತಂ ನಿರ್ಜನೇ ವನೇ. ರಾಮನು ನಿರ್ಜನ ವನಕ್ಕೆ ವಾಸಿಸಲು ಹೋಗುತ್ತಿದ್ದಾನೆ. ಆದ್ದರಿಂದ ನನ್ನ ಭಂಡಾರ, ಅನ್ನ ಭಂಡಾರ ಇವೆರಡೂ ಅವನೊಂದಿಗೆ ಹೋಗಲಿ. ಯಜನ್ ಪುಣ್ಯೇಷು ದೇಶೇಷು ವಿಸೃಜಾಂಶ್ಚಾಪ್ತದಕ್ಷಿಣಾಃ ಋಷಿಭಿಶ್ಚಾಪಿ ಸಂಗಮ್ಯ ಪ್ರವತ್ಸ್ಯತಿ ಸುಖಂ ವನೇ. ಅವನು ಕಾಡಿನ ಪಾವನ ಪ್ರದೇಶದಲ್ಲಿ ಯಜ್ಞವನ್ನು ಮಾಡಲಿ. ಅವುಗಳಲ್ಲಿ ಆಚಾರ್ಯರೇ ಮೊದಲಾದವರಿಗೆ ಹೇರಳ ದಕ್ಷಿಣೆ ಕೊಡಲಿ. ಋಷಿಗಳೊಂದಿಗೆ ಸೇರಿ ವನದಲ್ಲಿ ಸುಖವಾಗಿ ಇರಲಿ. ಭರತಶ್ಚ ಮಹಾಬಾಹುರಯೋಧ್ಯಾಂ ಪಾಲಯಿಷ್ಯತಿ ಸರ್ವಕಾಮೈಃ
ಪುನಃ ಶ್ರೀಮಾನ್ ರಾಮ ಸಂಸಾಧ್ಯತಾಮಿತಿ. ಮಹಾಬಾಹು ಭರತನು ಅಯೋಧ್ಯೆಯನ್ನು ಪಾಲಿಸಲಿ. ಶ್ರೀಮಾನ್ ರಾಮನಿಗೆ ಮನೋವಾಂಛಿತ ಎಲ್ಲ ಭೋಗಗಳಿಂದ ಸಂಪನ್ನಗೊಳಿಸಲು ಇಲ್ಲಿಂದಲೇ ಕಳುಹಿಸಲಾಗುವುದು. ಏವಂ ಭ್ರುವತಿ ಕಾಕುಸ್ಥೆ ಕೈಕೇಯ್ಯಾಭಯಮಾಗತಂ ಮುಖಂ ಚಾಪ್ಯಗಮೋಚ್ಛೋಕಂ ಮುಖಂ ಚಾಪ್ಯಗಮಚ್ಛೋಷಂ ಸರಶ್ಚಾಪಿ ವ್ಯರುಧ್ಯತ. ದಶರಥ ಮಹಾರಾಜನು ಹೀಗೆ ಹೇಳತೊಡಗಿದಾಗ ಕೈಕೇಯಿಗೆ ಬಹಳ ಭಯವಾಯಿತು. ಆಕೆಯ ಮುಖ ಬಾಡಿತು, ಗಂಟಲು ಕಟ್ಟಿಕೊಂಡಿತು. ಆಗ ಕೈಕೇಯಿಯು ವಿಷಣ್ಣಳಾಗಿ ಸಂತ್ರಸ್ತಳಾಗಿ ಬಾಡಿದ ಮುಖದಿಂದ ಶ್ರೀ ಮಹಾರಾಜನನ್ನು ನೋಡುತ್ತಾ ಇಂತೆಂದಳು. ಸಾ ವಿಷಣ್ಣಾ ಚ ಸಂತ್ರಸ್ತ ಮುಖೇನ ಪರಿಶುಷ್ಯತ ರಾಜಾನಮೇವಾಭಿಮುಖಿ ಕೈಕೇಯಿ ವಾಕ್ಯಮಬ್ರವೀತ್. ಯಾವ ಮಾತುಗಳಿಂದ ಕೈಕೇಯಿ ದಶರಥನನ್ನೇ ಕಟ್ಟಿಹಾಕುತ್ತಿದ್ದಳೋ ಇಲ್ಲಿಯವರೆಗೆ, ಈಗ ಉಳಿದವರು ಸೇರಿ ಕೈಕೇಯಿಯನ್ನು ಕಟ್ಟಿಹಾಕುತ್ತಿರುವರು. ಏಕೆಂದರೆ ಕೈಕೇಯಿ ಕೇಳಿಕೊಂಡಿದ್ದು ರಾಜ್ಯಕ್ಕೆ ಯವರಾಜ್ಯ ಪಟ್ಟಾಭಿಷೇಕವನ್ನಷ್ಟೇ, ಹಾಗೂ ರಾಮನು ವನವಾಸಕ್ಕೆ ಹೋಗಬೇಕೆಂದಷ್ಟೇ. ಆದರೆ ರಾಮನ ಹಿಂದೆ ಸಮಸ್ತ ಅಯೋಧ್ಯೆಯ ಭಂಡಾರವೂ ಹೋಗಬಾರದು, ಪ್ರಜೆಗಳೆಲ್ಲರೂ ಇಲ್ಲಿಯೇ ಇರಬೇಕು, ಇಲ್ಲಿರುವ ಪ್ರಜೆಗಳನ್ನು ಭರತನು ಆಳಬೇಕೆಂದು ದೀರ್ಘವಾಗಿ ಕೇಳಿಲ್ಲವಲ್ಲ. ಆಕೆ ಅದನ್ನು ಊಹಿಸಿಯೂ ಇರಲಿಲ್ಲ. ಆದರೆ ದಶರಥನು ಆಕೆಯು ಊಹಿಸಿಯೇ ಇರದಂತಹ ಕಾರ್ಯವನ್ನು ಮಾಡುವಂತೆ ಸುಮಂತ್ರನಿಗೆ ಆಜ್ಞಾಪಿಸುತ್ತಿರುವನು. ರಾಜ್ಯಂ ಗತಧನಂ ಸಾಧೋ ಪೀತಮಂಡಾಂ ಸುರಾಮಿವ ನಿರಾಸ್ವಾದ್ಯತಮಂ ಶೂನ್ಯಂ ಭರತೋ ನಾಭಿಪತ್ಸ್ಯತೆ. ಶ್ರೇಷ್ಠ ಮಹಾರಾಜರೇ, ಯಾವುದರ ಸಾರಭಾಗವನ್ನು ಮೊದಲೇ ಕುಡಿದಿರುವ ರುಚಿಯಿಲ್ಲದ ಸುರೆಯನ್ನು ಕುಡುಕರು ಕೂಡ ಸ್ವೀಕರಿಸುವುದಿಲ್ಲವೋ, ಹಾಗೆಯೇ ಈ ಧನಹೀನ ಮತ್ತು ಬರಿದಾದ ರಾಜ್ಯವನ್ನು ಎಂದಿಗೂ ಸೇವಿಸಲು ಯೋಗ್ಯವಾಗಿರಲಾರದು. ಅದನ್ನು ಭರತನು ಖಂಡಿತವಾಗಿಯೂ ಸ್ವೀಕರಿಸಲಾರನು. ಕೈಕೇಯ್ಯಾಂ ಮುಕ್ತಲಜ್ಜಾಯಾಂ ವದಂತ್ಯಾಮತಿ ದಾರುಣಂ ರಾಜಾ ದಶರಥೋ ವಾಕ್ಯಮುವಾಚಾಯತಲೋಚನಾ. ಕೈಕೇಯಿಯು ನಾಚಿಕೆಗೆಟ್ಟು ಹೀಗೆ ಅತ್ಯಂತ ದಾರುಣವಾದ ಮಾತನ್ನು ಹೇಳತೊಡಗಿದಾಗ ದಶರಥನು ಆ ವಿಶಾಲಲೋಚನೆ ಕೈಕೇಯಿಯಲ್ಲಿ ಈ ಪ್ರಕಾರವಾಗಿ ಹೇಳಿದನು. ವಹಂತಂ ಕಿಂ ತುದಸಿ ಮಾಂ ನಯುಜ್ಯಧುರಿಮಾಹಿತೆ ಅನಾರ್ಯೇ ಕೃತಮಾರಬ್ಧಂ ಕಿನ್ನ ಪೂರ್ವಮುಪಾರುಧಃ. ಅನಾರ್ಯೇ, ಅಹಿತಕಾರಿಣಿಯೇ, ನೀನು ರಾಮನಿಗೆ ವನವಾಸ ವಿಧಿಸಿ ಹೊರಲಾರದ ಭಾರವನ್ನು ನಾನು ಹೊರುತ್ತಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನೀನು ಮಾತಿನ ಚಾವಟಿಗೆಯಿಂದ ನನಗೆ ಹೊಡೆದು ಏಕೆ ಪೀಡಿಸುತ್ತಿರುವೆ? ಈಗ ಶ್ರೀರಾಮನ ಜೊತೆಗೆ ಸೈನ್ಯ ಸಾಮಗ್ರಿ ಕಳಿಸುವುದನ್ನು ತಡೆಯುತ್ತಿರುವ ಕಾರ್ಯ ಮಾಡುತ್ತಿರುವೆಯಲ್ಲ, ಇದನ್ನು ಮೊದಲು ಏಕೆ ಹೇಳಲಿಲ್ಲ? ಅಂದರೆ ಅರ್ಥಾತ್ ಶ್ರೀರಾಮನು ಒಬ್ಬಂಟಿಗನಾಗಿ ಕಾಡಿಗೆ ಹೋಗಬೇಕು, ಅವನೊಂದಿಗೆ ಸೈನ್ಯ ಮೊದಲಾದ ಸಾಮಗ್ರಿ ಹೋಗಬಾರದೆಂದು ಆಗ ವರವನ್ನು ಕೇಳುವಾಗ ಏಕೆ ಹೇಳಲಿಲ್ಲ? ತಸ್ಯೈತತ್ಕ್ರೋಧ ಸಂಯುಕ್ತ ಮುಕ್ತಂ ಶ್ರುತ್ವಾ ವರಾಂಗನಾ ಕೈಕೇಯೀ ದ್ವಿಗುಣಾಂ ಕ್ರುದ್ಧ ರಾಜ ನಮಿದಮಬ್ರವೀತ್. ರಾಜನ ಈ ಕ್ರೋಧಯುಕ್ತ ಮಾತನ್ನು ಕೇಳಿ ಸುಂದರಿಯಾದ ಕೈಕೇಯಿಯು ಇಮ್ಮಡಿ ಕ್ರೋಧಗೊಂಡು ಅವನಲ್ಲಿ ಹೀಗೆ ಹೇಳಿದಳು. ತವೈವ ವಂಶೇ ಸಗರೋ ಜ್ಯೇಷ್ಠ ಪುತ್ರಮುಪಾರುಧತ್ ಅಸಮಂಜ ಇತಿ ಖ್ಯಾತಂ ತಥಾಯಂ ಗಂತುಮರ್ಹತಿ. ಮಹಾರಾಜರೇ, ನಿಮ್ಮ ವಂಶದಲ್ಲೇ ಮೊದಲು ಆಗಿ ಹೋದ ರಾಜ ಸಗರನು ತನ್ನ ಜ್ಯೇಷ್ಠ ಪುತ್ರನಾದ ಅಸಮಂಜನನ್ನು ರಾಜ್ಯದಿಂದ ಹೊರಹಾಕಿ ಒಬ್ಬಂಟಿಗನಾಗಿಯೇ ಕಾಡಿಗೆ ಕಳುಹಿಸಿದ್ದನು. ಹಾಗೆಯೇ ಇವನನ್ನು ಇಲ್ಲಿಂದ ಹೊರಹಾಕಿರಿ. ಏವ ಮುಕ್ತೋಧಿಗಿತ್ಯೇವ ರಾಜ ದಶರಥೋ ಬ್ರವೀತ್ ಪ್ರವೀಡಿತಶ್ಚ ಜನಃ ಸರ್ವಃ ಸಾ ಚ ತನ್ನಾವಬುಧ್ಯತ. ಅಸಮಂಜನನ್ನು ಏತಕ್ಕಾಗಿ ಕಾಡಿಗೆ ಕಳುಹಿಸಲಾಗಿತ್ತು ಎಂಬುದರ ಅರಿವೇ ಕೈಕೇಯಿಗೆ ಇರಲಿಲ್ಲ.
ಸಹಜವಾಗಿಯೇ ಆಕೆಯು ಹೀಗೆ ಹೇಳಿದಾಗ ದಶರಥನು ನುಡಿದನು, ಧಿಕ್ಕಾರ ಧಿಕ್ಕಾರ. ಅಲ್ಲಿ ಕುಳಿತಿರುವ ಎಲ್ಲ ಜನರು ನಾಚಿ ಹೆದರಿಕೊಂಡರು. ಆದರೆ ಕೈಕೇಯಿಯು ತಾನಾಡಿದ ಮಾತಿನ ಅನೌಚಿತ್ಯವನ್ನು ಅಥವಾ ರಾಜನು ಧಿಕ್ಕರಿಸಿದುದನ್ನು ಗಮನಿಸಲೇ ಇಲ್ಲ. ತತ್ರ ವೃದ್ಧೋ ಮಹಾಮಾತ್ರ ಸಿದ್ಧಾರ್ಥೋ ನಾಮ ನಾಮತಃ ಶುಚಿರ್ಬಹುಮತೋ ರಾಜ್ಞಃ ಕೈಕೇಯೀಮಿದಮಬ್ರವೀತ್. ಆಗ ಅಲ್ಲಿ ರಾಜನ ಪ್ರಧಾನನು ಮತ್ತು ವಯೋವೃದ್ಧ ಮಂತ್ರಿ ಸಿದ್ಧಾರ್ಥನು ಕುಳಿತಿದ್ದನು. ಅವನು ಬಹಳ ಶುದ್ಧ ಸ್ವಭಾವವುಳ್ಳವನು, ರಾಜನಿಗೆ ವಿಶೇಷ ಆದರಣೀಯನಾಗಿದ್ದನು. ಅವನು ಕೈಕೇಯಿಯಲ್ಲಿ ಇಂತೆಂದನು, ಅಸಮಂಜೋ ಗೃಹೀತ್ವಾತು ಕ್ರೀಡತಃ ಪಥಿದಾರಕನ್ ಸರೈವಾಃ ಪ್ರಕ್ಷಿಪನ್ನಪ್ಸು ರಮತೆ ತೇನ ದುರ್ಮತಿ. ದೇವಿ, ಅಸಮಂಜನು ಬಹಳ ದುಷ್ಟಬುದ್ಧಿಯ ರಾಜಕುಮಾರನಾಗಿದ್ದನು. ಅವನು ದಾರಿಯಲ್ಲಿ ಆಡುತ್ತಿರುವ ಬಾಲಕರನ್ನು ಹಿಡಿದು ಸರಯೂ ನದಿಯಲ್ಲಿ ನೀರಿನಲ್ಲಿ ಎಸೆಯುತ್ತಿದ್ದನು. ಇಂತಹ ಕಾರ್ಯಗಳಿಂದ ಆನಂದ ಪಡುತ್ತಿದ್ದನು. ತಂ ದೃಷ್ಟ್ಯಾ ನರಾಗರಾ ಸರ್ವೇ ಕ್ರುದ್ಧಾ ರಾಜಾನಮಬ್ರುವನ್ ಅಸಮಂಜಂ ವೃಣೀಷ್ಯೈಕಮಸ್ಮಾನ್ ವಾ ರಾಷ್ಟ್ರವರ್ಧನ. ಅವನ ಈ ಕೃತ್ಯವನ್ನು ನೋಡಿ ಎಲ್ಲ ನಗರವಾಸಿಗಳು ಕುಪಿತರಾಗಿ ರಾಜನ ಬಳಿಗೆ ಹೋಗಿ ಹೇಳಿದರು, ರಾಷ್ಟ್ರದ ವೃದ್ಧಿಯನ್ನು ಮಾಡುವ ಮಹಾರಾಜನೇ, ಒಂದೋ ನೀವೊಬ್ಬರೇ ಅಸಮಂಜನನ್ನು ಇಟ್ಟುಕೊಂಡು ಈ ರಾಜ್ಯದಲ್ಲಿ ಇರಿ, ಇಲ್ಲವೇ ಅಂದರೆ ಅವನೊಬ್ಬನನ್ನೇ ಇಟ್ಟುಕೊಂಡು ರಾಜನು ರಾಜ್ಯದಲ್ಲಿ ಇರುವುದೆಂದರೆ ಪ್ರಜೆಗಳೆಲ್ಲರೂ ಈ ರಾಜ್ಯವನ್ನು ಬಿಟ್ಟು ಹೋಗುತ್ತೇವೆ, ಇಲ್ಲವೇ ಅವನನ್ನು ನಗರದಿಂದ ಗಡೀಪಾರು ಮಾಡಿರಿ, ಅಂದರೆ ಪ್ರಜೆಗಳಿಗೆ ಆ ಮಟ್ಟದ ಅಧಿಕಾರ ಎಲ್ಲ ಕಾಲದಲ್ಲಿಯೂ ಇರುತ್ತಿತ್ತು. ತಾನುವಾಚ ತತೋ ರಾಜ ಕಿನ್ನಿಮಿತ್ತಮಿದಂ ಭಯಂ ತಾಶ್ಚಾಪಿ ರಾಜ್ಞಾ ಸಂಪೃಷ್ಟ ವಾಕ್ಯಂ ಪ್ರಕೃತಯೋ ಭ್ರುವನ್. ಆಗ ರಾಜನು ಅವರಲ್ಲಿ ಕೇಳಿದನು, ನಿಮಗೆ ಅಸಮಂಜನಿಂದ ಯಾವ ಕಾರಣದಿಂದ ಭಯ ಉಂಟಾಗಿದೆ? ರಾಜನು ಕೇಳಿದಾಗ ಆ ಪ್ರಜಾಜನರು ಹೀಗೆ ಹೇಳಿದರು, ತಾನುವಾಚ ತತೋ ರಾಜ ಕಿನ್ನಿಮಿತ್ತಮಿದಂ ಭಯಂ ತಾಶ್ಚಾಪಿ ರಾಜ್ಞಾ ಸಂಪೃಷ್ಟ ವಾಕ್ಯಂ ಪ್ರಕೃತಯೋ ಭ್ರುವನ್. ಅಸಮಂಜನಿಂದ ಯಾವ ರೀತಿಯ ಭಯ ಉಂಟಾಗುತ್ತಿದೆ ಎಂದು ರಾಜನು ಅವರಲ್ಲಿ ಕೇಳಿದಾಗ, ಕ್ರೀಡತಸ್ತ್ವೇಷ ನಃ ಪುತ್ರಾನ್ ಬಾಲಾನನ್ ಭ್ರಾಂತಚೇತಸಃ ಸರೈವಾಂ ಪ್ರಕ್ಷಿಪನ್ಮೋರ್ಖ್ಯಾದತುಲಾಂ ಪ್ರೀತಿಮಶ್ನುತೆ. ಮಹಾರಾಜರೇ, ಆಡುತ್ತಿರುವ ನಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನು ಹಿಡಿದುಕೊಳ್ಳುವನು ಮತ್ತು ಅವರು ಗಾಬರಿಗೊಂಡಾಗ ಅವರನ್ನು ಸರಯೂ ನದಿಗೆ ಎಸೆದು ಬಿಡುತ್ತಾನೆ. ಮೂರ್ಖತೆಯಿಂದ ಹೀಗೆ ಮಾಡುವುದರಿಂದ ಅವನಿಗೆ ಹೆಚ್ಚಿನ ಆನಂದ ಸಿಗುತ್ತದೆ. ಸತಾಸಾಂ ವಚನಂ ಶ್ರುತ್ವಾ ಪ್ರಕೃತೀನಾಂ ನರಾಧಿಪಃ ತಂ ತತ್ಯಾಜಾಹಿತಂ ಪುತ್ರಂ ತಾಸಾಂ ಪ್ರಿಯಚಿಕೀರ್ಷಯ. ಆ ಪ್ರಜಾಜನರ ಮಾತನ್ನು ಕೇಳಿ ರಾಜ ಸಗರನು ಅವರನ್ನು ಸಂತೋಷಗೊಳಿಸುವ ಇಚ್ಛೆಯಿಂದ ಆ ಅಹಿತಕಾರಕ ದುಷ್ಟ ಪುತ್ರನನ್ನು ತ್ಯಜಿಸಿಬಿಟ್ಟನು. ತಮ್ಮ ಮಾಹಿತಿಗಾಗಿ ಆ ಅಸಮಂಜನೇ ಹಿರಿಯ ಪುತ್ರನಾಗಿದ್ದು ಸಗರ ರಾಜನ ನಂತರ ರಾಜ್ಯಭಾರವನ್ನು ನಿರ್ವಹಿಸಬೇಕಾಗಿತ್ತು. ಅಂತಹ ಮಗನನ್ನು ಕೂಡ ಪ್ರಜೆಗಳಿಗೆ ಆತ ಪೀಡಾಕಾರಕನಾಗಿದ್ದಾನೆ ಎಂದೊಡನೆಯೇ ರಾಜನು ತ್ಯಜಿಸಿಬಿಟ್ಟನು. ತಯ್ಯಾನಂ ಶೀಘ್ರಮಾರೋಪ್ಯ ಸಭಾರ್ಯಂ ಪರಿಚ್ಛದಂ ಯಾವಜ್ಜೀವಂ ವಿವಾಸ್ಯೋಯಮಿತಿ ತಾನನ್ವಶಾತ್ ಪಿತಾ. ತಂದೆಯು ತನ್ನ ಪುತ್ರನನ್ನು ಪತ್ನಿ ಮತ್ತು ಅವಶ್ಯಕ ಸಾಮಗ್ರಿಗಳ ಸಹಿತ ರಥದಲ್ಲಿ ಕುಳ್ಳಿರಿಸಿ ಇವನನ್ನು ಜೀವನವಿಡೀ ರಾಜ್ಯದಿಂದ ಗಡೀಪಾರು ಮಾಡಿಬಿಡಿ ಎಂದು ಸೇವಕರಿಗೆ ಆಜ್ಞಾಪಿಸಿದನು. ಸಫಾಲಪಿಟಕಂ ಗೃಹ್ಯ ಗಿರಿದುರ್ಗಾಣ್ಯಲೋಕಯತ್ ದಿಶಃ ಸರ್ವಾಸ್ತ್ವನುಚರನ್ ಸ ಯಥಾ ಪಾಪಕರ್ಮ ಕೃತ ಇತ್ಯೇನಮತ್ಯಜತ್ ರಾಜಾ ಸಗರೋ ವೈ ಸುಧಾರ್ಮಿಕಃ ರಾಮಃ ಕಿಮಕರೋತ್ ಪಾಪಂ ಯೇನೈವಮುಪರುದ್ಧ
ಪ್ರಬಧ್ಯತೆ. ಅಸಮಂಜನು ಗುದ್ದಲಿ ಬುಟ್ಟಿ ಎತ್ತಿಕೊಂಡು ಪರ್ವತಗಳ ದುರ್ಗಮ ಗುಹೆಗಳನ್ನೇ ತನಗೆ ವಾಸಕ್ಕೆ ಯೋಗ್ಯವೆಂದು ನೋಡಿ ಕಂದ ಮೂಲಗಳಿಗಾಗಿ ಎಲ್ಲೆಡೆ ಸಂಚರಿಸತೊಡಗಿದನು. ಆದರೆ ಅವನು ಪಾಪಾಚಾರಿಯಾಗಿದ್ದನು. ಆದ್ದರಿಂದ ಪರಮ ಧಾರ್ಮಿಕ ರಾಜ ಸಗರನು ಅವನನ್ನು ತ್ಯಜಿಸಿದನು ಎಂದು ಹೇಳಲಾಗುತ್ತದೆ. ಶ್ರೀರಾಮನು ಇಂತಹ ಯಾವ ಅಪರಾಧವನ್ನು ಮಾಡಿರುವನು? ಯಾವ ಕಾರಣದಿಂದ ಅವನನ್ನು ಈ ರೀತಿ ರಾಜ್ಯ ಪಡೆಯುವುದರಲ್ಲಿ ತಡೆಯಲಾಗಿದೆ? ನಹಿ ಕಂಚನ ಪಶ್ಯಾಮೋ ರಾಘವಸ್ಯ ಗುಣಂ ವಯಂ ದುರ್ಲಭೋ ಹ್ಯಸ್ಯ ನಿರಯಃ ಶಶಾಂಕಸ್ಯೇವ ಕಲ್ಮಷಂ. ನಾವಾದರೂ ಶ್ರೀರಾಮಚಂದ್ರನಲ್ಲಿ ಯಾವುದೇ ಅವಗುಣವನ್ನು ನೋಡಿಲ್ಲ. ಶುಕ್ಲ ಪಕ್ಷದ ಬಿದಿಗೆಯ ಚಂದ್ರನಲ್ಲಿ ಮಲೀನತೆಯ ದರ್ಶನ ದುರ್ಲಭವಿರುವಂತೆಯೇ ರಾಮನಲ್ಲಿ ಯಾವುದೇ ಪಾಪ ಅಥವಾ ಅಪರಾಧ ಹುಡುಕಿದರೂ ಸಿಗುವುದಿಲ್ಲ. ಅಥವಾ ದೇವಿ ತ್ವಂ ಕಂಚಿತ್ ದೋಷಂ ಪಶ್ಯತಿ ರಾಘವೇ ತಮದ್ಯ ಬ್ರೂಹಿ ತತ್ವೇನ ತದಾ ರಾಮೋ ವಿವಾಸ್ಯತೆ. ಅಥವಾ ದೇವಿ, ನಿನಗೆ ಶ್ರೀರಾಮನಲ್ಲಿ ಯಾವುದಾದರೂ ದೋಷ ಕಂಡು ಬಂದಿದ್ದರೆ ಅದನ್ನು ಇಂದು ಸ್ಪಷ್ಟವಾಗಿ ತಿಳಿಸು. ಆ ಸ್ಥಿತಿಯಲ್ಲಿ ರಾಮನನ್ನು ಕಳಿಸಿಕೊಡಲಾಗುವುದು. ಅದುಷ್ಟಸ್ಯ ಹಿ ಸಂತ್ಯಾಗ ಸತ್ಪಥೇ ನಿರತಸ್ಯ ಚ ನಿರ್ದಹೇದಪಿ ಶಕ್ರಸ್ಯ ದ್ಯುತಿಂ ಧರ್ಮ ನಿರೋಧವಾನ್. ಯಾರಲ್ಲಿ ಯಾವುದೇ ದುಷ್ಟತೆ ಇಲ್ಲವೋ, ಸದಾ ಸನ್ಮಾರ್ಗದಲ್ಲೇ ಸ್ಥಿತನಾಗಿರುವನು, ಅಂತಹವನನ್ನು ತ್ಯಜಿಸುವುದು ಧರ್ಮಕ್ಕೆ ವಿರುದ್ಧವೆಂದು ತಿಳಿಯಲಾಗುತ್ತದೆ. ಇಂತಹ ಧರ್ಮ ವಿರೋಧಿ ಕರ್ಮವಾದರೂ ಇಂದ್ರನ ತೇಜವೂ ಸಹ ಕೂಡ ಸುಟ್ಟು ಬಿಡುವುದು. ತದಲಂ ದೇವಿ ರಾಮಸ್ಯ ಶ್ರೇಯಾ ವಿಹತಯಾ ತ್ವಯಾ ಲೋಕತೋಪಿ ಹಿತೇ ರಕ್ಷ ಪರಿವಾದ ಶುಭಾನನೆ. ಆದ್ದರಿಂದ ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ವಿಘ್ನವನ್ನು ತಂದೊಡ್ಡುವುದರಿಂದ ನಿನಗೆ ಯಾವ ಲಾಭವೂ ಆಗಲಾರದು. ಶುಭಾನನೆ, ನೀನು ಲೋಕನಿಂದೆಯಿಂದ ಬದುಕುಳಿಯಲು ಪ್ರಯತ್ನಿಸಬೇಕು. ಶ್ರುತ್ವಾ ತು ಸಿದ್ಧಾರ್ಥವಚೋ ರಾಜಾಶ್ರಾಂತತರಸ್ವನಃ ಶೋಕೋಪಹತಯಾ ವಾಚಾ ಕೈಕೇಯೀಮಿದಮಬ್ರವೀತ್. ಸಿದ್ಧಾರ್ಥನ ಮಾತನ್ನು ಕೇಳಿದ ದಶರಥನು ಅತ್ಯಂತ ಬಳಲಿದ ದನಿಯಿಂದ ಶೋಕಾಕುಲನಾಗಿ ಕೈಕೇಯಿಯಲ್ಲಿ ಇಂತೆಂದನು. ಏತದ್ವಚೋ ನೇಚ್ಛಸಿ ಪಾಪರೂಪೇ ಹಿತಂ ನ ಜಾನಾಸಿ ಮಮಾತ್ಮನೋಥವಾ ಆಸ್ಥಾಯ ಮಾರ್ಗಂ ಕೃಪಣಂ ಕುಚೇಷ್ಟಾ ಚೇಷ್ಟಾ ಹಿತೇ ಸಾಧು ಪಥಾದಪೇತ. ಪಾಪಿನಿಯೇ, ನಿನಗೆ ಈ ಮಾತು ರುಚಿಸಲಿಲ್ಲವೇ? ನಿನಗೆ ನನ್ನ ಅಥವಾ ನಿನ್ನ ಹಿತದ ಯಾವ ಜ್ಞಾನವೇ ಇಲ್ಲವೋ? ನೀನು ದುಃಖಮಯ ಮಾರ್ಗವನ್ನು ಅನುಸರಿಸಿ ಇಂತಹ ಕುಚೇಷ್ಟೆಯನ್ನು ಮಾಡುತ್ತಿರುವೆ. ನಿನ್ನ ಇವೆಲ್ಲ ಚೇಷ್ಟೆಯು ಸಾಧು ಪುರುಷರ ಮಾರ್ಗಕ್ಕೆ ವಿಪರೀತವಾಗಿದೆ. ಅನುವ್ರಜಿಷ್ಯಾಮ್ಯಹಮದ್ಯ ರಾಮಂ ರಾಜ್ಯಂ ಪರಿತ್ಯಜ್ಯ ಸುಖಂ ಧನಂಚ ಸರ್ವೇ ವರಾಜ್ಞಾ ಭರತೇನ ಚ ತ್ವಂ ಯಥಾ ಸುಖಂ ಭುಂಕ್ಷ್ವ ಚಿರಾಯುರಾಜ್ಯಂ. ಈಗ ನಾನು ಈ ರಾಜ್ಯ, ಧನ ಮತ್ತು ಎಲ್ಲ ಸುಖಗಳನ್ನು ಬಿಟ್ಟು ಶ್ರೀರಾಮನ ಹಿಂದೆಯೇ ಹೋಗುವೆನು. ಇವರೆಲ್ಲರೂ ಅವನೊಂದಿಗೆ ಹೋಗುವರು. ನೀನು ಒಬ್ಬಳೇ ರಾಜ ಭರತನೊಂದಿಗೆ ಚಿರಕಾಲದವರೆಗೆ ಸುಖವಾಗಿ ರಾಜ್ಯವನ್ನು ಅನುಭವಿಸುತ್ತಾ ಇರು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 36ನೆಯ ಸರ್ಗ ಪೂರ್ಣವಾಯಿತು. ಹೀಗೆ ಯಾರು ರಾಜ್ಯ, ಧನಕನಕಗಳನ್ನು ಅಪೇಕ್ಷಿಸಿರುವರೋ ಅವರಿಗೆ ಅಲ್ಲಿನ ಮೂಲಭೂತ ಸೌಕರ್ಯಗಳೇನಿದೆಯೋ ಅವುಗಳೇ ಹೆಚ್ಚು ಪ್ರಿಯವಾಗುತ್ತದೆ. ಒಂದೊಮ್ಮೆ ಅಲ್ಲಿರುವ ಎಲ್ಲ ಜನರು ಆ ಸೌಕರ್ಯಗಳನ್ನು ಅವರ ಪಾಲಿಗೆ ಬಿಟ್ಟು ಹೊರಟು ಹೋದರೆ ಆ ಸೌಕರ್ಯಗಳು ಪಾಳು ಬಿದ್ದ ಮನೆಯಾಗುವುದಿಲ್ಲವೇ? ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.